21 ವರ್ಷ ಓದ್ಬಿಟ್ಟು ಹೊರಗಡೆ ಬಂದ್ರೆ ಯಾಕೆ ಈ ನಡುವೆ ಬರೀ 2030 ಎಲ್ಲ ಕೆಲಸ ತಗೊಂಡ್ಬಿಡುತ್ತೆ ಅಂತ ಹೇಳ್ತಾರೆ. ಅದ್ರ ನಡುವೆ ಈ ಬೇರೆ ಬೇರೆ ದೇಶಗಳಲ್ಲಿ ಜಗಳ ಆಡಕ್ಕೆ ಇಲ್ಲಿ ಏನೇನು ಆಗ್ತೈತೆ, ಪೆಟ್ರೋಲ್ ರೇಟ್ ಆಗ್ತೈತೆ, ಗ್ಯಾಸ್ ಸಾಲ್ತಾ ಇಲ್ಲ, ಸಾಲದೇ ಇರೋದಕ್ಕೆ ನೀರು ಬೇರೆ ಶಾರ್ಟೇಜು, ಇನ್ನೇನಾಗುತ್ತೋ ಗೊತ್ತಿಲ್ಲ. ಇದ್ರ ಬಗ್ಗೆ ಎಜುಕೇಷನ್ ಇಸ್ ಇಂಪಾರ್ಟೆಂಟು ಅಂತ ಒಂದು ಗ್ರೂಪು, ಎಜುಕೇಷನ್ ಬೇಕಾಗಿಲ್ಲ ಅಂತ ಒಂದು ಗ್ರೂಪು, ಹಂಗೆ ಎಜುಕೇಷನ್ ಬೇಕಾಗಿದೆ ಅಂತ ಹೋದ್ರು ಎಜುಕೇಷನ್ ಬೇಜಾನ್ ಪ್ರಾಬ್ಲಮ್ಮು. ಸರಿ, ಕಾಲೇಜ್ಗೆ ಹೋದ್ರು ಅಲ್ಲೂ ಬೇಜಾನ್ ಪ್ರಾಬ್ಲಮ್ಮು. ಹೋದ್ರೆ ಕೆಲಸ ಇಲ್ಲ. ಇಂಜಿನಿಯರಿಂಗು, ಡಾಕ್ಟ್ರು, PhD ಮಾಡಿದಾರಲ್ಲ, ಜುಗ್ಗಿ ಝೊಮ್ಯಾಟೋದಲ್ಲಿ ಡೆಲಿವರಿ ಕೆಲಸ ಮಾಡ್ತಾರೆ. ಎಲ್ರಿ ಹೋಗ್ತಿದೆ ಜೀವನ ಜಗತ್ತು. ಸೊ ಸ್ಯಾಡ್. ಒಂದ್ ಕಾಲದಲ್ಲ ಇಂಜಿನಿಯರಿಂಗು, ಡಾಕ್ಟರ್ ಓದಿದ್ರೆ ಅವ್ರ ಲೆವೆಲೇ ಬೇರೆ. ಇವಾಗ PhD ಮಾಡಿದ್ರು PhDನ ಅಷ್ಟೇನಾ ಅಂತ ಕೇಳ್ತಾರೆ. ಹಂಗಾಗಿದೆ ಕಾಲ. ಸರಿ, ಈ ಸ್ಕೂಲ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ನೋಡೋದ? ಸರಿ ಬ್ರೋ, ಸ್ಕೂಲ್ಗೆ ಹೋಗಲ್ಲ ಹಂಗೆ ಕಲ್ತ್ಕೊಂಡ್ಬಿಟ್ಟಿದೆ ಅಂತ ಸ್ವಲ್ಪ ಜನ ಹೇಳ್ಬೋದು. ಇವಾಗ ನೀವು ಸ್ಕೂಲ್ಗೆ ಹೋಗ್ದಂಗೆ ಕಲಿಬೇಕಾದ್ರು ಗೂಗಲ್ಗೆ ಹೋಗ್ಬೇಕಲ್ವಾ? ಯೂಟ್ಯೂಬ್ ಹೊತ್ತಾನೆ ಕಲಿಯೋಕ್ಕಾಗೋದು. ಇಲ್ಲಿ ಹೆಂಗೋ ಒಂದು ಕಲಿತಾರೆ, ವಿಕಿಪೀಡಿಯಾನೋ ಯಾವುದೋ ಒಂದು ವೆಬ್ಸೈಟಲ್ಲಿ. ಅದರಲ್ಲಿ ಏನು ಸರ್ಚ್ ಮಾಡ್ಬೇಕಂತ ಸರ್ಚ್ ಮಾಡೋಕ್ಕಾದ್ರು ಲೇಟೆಸ್ಟ್ ಗೊತ್ತಿರ್ಬೇಕಲ್ವಾ? ಅದು ಗೊತ್ತಿಲ್ಲದೆ ಹೆಂಗೆ ಇದು ಮಾಡೋಕ್ಕಾಗುತ್ತೆ? ಒಬ್ಬ ಸ್ಕೂಲ್ಗೆ ಹೋದಾಗ್ಲೇ ಅವನಿಗೆ ಓದೋದು ಹೆಂಗೆ, ಬರೆಯೋದು ಹೆಂಗೆ, ಹೆಂಗೆ ಸರ್ಚ್ ಮಾಡಬೇಕು, ಯೂಸ್ ಮಾಡ್ಬೇಕಂದ್ರೆ ಗೊತ್ತಾಗುತ್ತೆ. ಯಾವ ಲಿಟ್ರಸಿ ಗೊತ್ತಿರ್ಬೇಕಲ್ವಾ? ಲಿಟ್ರಸಿ ಐ ಮೀನ್ ಬರೆಯೋಕ್ಕೆ ಓದೋದು ಗೊತ್ತಿರತ್ತೆ ಏನೋ ಮಾಡೋಕ್ಕಾಗೋದು. ಸ್ಕೂಲಲ್ಲೂ ಬೇಜಾನ್ ಪ್ರಾಬ್ಲಮ್ಸ್ ಇದ್ದಾವೆ. ಹೋಮ್ವರ್ಕ್ ಅಂತ ಕೊಟ್ಟು ಅವನ್ನ ಸ್ಟ್ರೆಸ್ ಮಾಡಿ ಅವ್ರನ್ನೇ ಬೇಡ ಫೀಲ್ ಮಾಡಿಸಿ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಇಟ್ಟು ಅಲ್ಲೂ ಬೇಜಾನ್ ಪ್ರಾಬ್ಲಮ್ಸ್ ಇದೆ. ನೆಕ್ಸ್ಟ್ ವಿಡಿಯೋ ಡಿಸ್ಕಸ್ ಮಾಡೋಣ. ಇವಾಗ ನೆಕ್ಸ್ಟ್ ಕಾಲೇಜ್ ಬರೋಣ. ಸರಿ, ಇವಾಗ ಹೆಂಗೂ ಓದಿದ್ರು ಕೆಲಸ ಸಿಗಲ್ಲ, ಟೇಕ್ ಓವರ್ ಮಾಡಿಬಿಡುತ್ತೆ ಅಂತ ಒಂದು ಯೋಚನೆ ಇದ್ರೂ ನಿಮ್ಮೊಂದು ಹೇಗೆ ರಿಪ್ಲೇಸ್ ಮಾಡೋಕ್ಕಾಗದಿರೋ ಸ್ಕಿಲ್ ನೀವು ಡೆವಲಪ್ ಮಾಡ್ಕೋಬೋದು. ಸ್ಪೆಸಿಫಿಕ್ ಅಂತ ಹೇಳಲ್ಲ, ರಿಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಎಲ್ಲ ಸೆಕ್ಟ್ರಲ್ಲೂ ಈ ಡೆವಲಪ್ ಆಗ್ತಿದೆ. ಇನ್ನು ವಿಡಿಯೋದವ್ರು ನೋಡಿದ್ರೆ ಅಗ್ರಿಕಲ್ಚರ್ ಕೆಲಸ ಮಾಡೋಕ್ಕೆ ರೋಬೋಟ್ ಹಿಡಿದವ್ರೆ. ಏನನ್ನಾಗುತ್ತೋ ಗೊತ್ತಿಲ್ಲ. 2030 ನೀವೆಲ್ಲ ಮಾಡಿದ್ರೆ ಉಂಟ ಅಂತ ಬೇರೆ ಯಾರಿಲ್ಲ, ಮಸ್ಕ್ ಮಾಮನೇ ಹೇಳೋರೆ. Say 2031, digital intelligence will exceed the sum of all human intelligence. That there will be, in 5 years, let's say at least 100 million humanoid robots, but maybe a billion. ಪಾಡ್ಕಾಸ್ಟ್ ಕೊಡಲಿಲ್ಲ ಅಂದರೆ ನೋಡಿ, 2030 ಒಳಗಡೆ ಆಲ್ಮೋಸ್ಟ್ ಎವ್ರಿ ಜಾಬ್ ವಿಲ್ ಬಿ ಟೇಕನ್ ಬೈ ಎ ಅಂತ ಅವರೇ ಹೇಳೋರೆ, ಅವ್ರು ಬಾಯ್ಬಿಟ್ಟು. ಸೊ ತುಂಬ ಪ್ರಾಬ್ಲಮ್ಸ್ ಇದೆ. ನನಗೆ ಏನು ಹೇಳೋದಂತಲೇ ಗೊತ್ತಾಗ್ತಿಲ್ಲ. ಸರಿ, ಬ್ಯಾಕ್ ಟು ದಿ ಕನ್ವರ್ಸೇಷನ್. ಎಲ್ಬಿಟ್ಟೆ? ಕಾಲೇಜ್ ಜನಕ್ಕೆ ಹೋಗ್ಬೇಕಂತ. ಈ ಕಾಲೇಜ್ಗೆ ಹೋಗೋದು ಮೇನ್ ರೀಸನ್ ಏನು ಹಿಂಗಾಗ್ಬಿಟ್ಟಿದೆ ಅಂದರೆ, ಈ ಕಾಲೇಜೆಲ್ಲ ಸಂತೆ ಮಾರ್ಕೆಟ್ ಥರ ಆಗ್ಬಿಟ್ಟಿದೆ. ನಮ್ಮ ಕಾಲೇಜ್ ಬನ್ನಿ 100% ಪ್ಲೇಸ್ಮೆಂಟ್ ಕೊಡಿಸ್ತೀವಿ, ನಮ್ಮ ಕಾಲೇಜಲ್ಲೇ ಒಳ್ಳೆ ಬ್ಯಾಚ್ ಹೋಗಿರೋದು, ಇದೊಂಥರ ರೇಸ್ ಆಗ್ಬಿಟ್ಟಿದೆ. ಲೈಫ್ ಇಸ್ ಎ ರೇಸ್, ರನ್ ಫಾಸ್ಟರ್. ಇಫ್ ಯು ಡೋಂಟ್ ರನ್ ಫಾಸ್ಟರ್ ಯು ವಿಲ್ ಫೇಲ್. ರ್ಯಾಂಕಿಂಗೋ ಏನು. ಕಾಲೇಜ್ ಹೋಗೋದು ಮೈನ್ ಉದ್ದಾರನೇ ನಾಲೆಡ್ಜ್ ಗೇನಿಂಗೋಸ್ಕರ. ಆದರೆ ಇವಾಗ ಹೆಂಗಾಗ್ಬಿಡಿದೆ ಅಂದರೆ, ಕಾಲೇಜ್ ಹೋಗಿದ ತಕ್ಷಣ ಒಳ್ಳೆ ಪ್ಲೇಸ್ಮೆಂಟ್ ಆಗಬೇಕು, ಒಳ್ಳೆ ಸ್ಯಾಲರಿ ಸಿಕ್ಬಿಡ್ಬೇಕು, ನಾನೇ ಟಾಪರ್ ಬರಬೇಕು, ನಾನೇ ಫಸ್ಟ್ ಡಿಸ್ಟಿಂಕ್ಷನ್ ಬರಬೇಕು. ಆ್ಯಕ್ಚುಲಿ ನಿಮ್ಮ ಕ್ಲಾಸಲ್ಲಿ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ಓದೋರು ಇದ್ರು, ಒಬ್ಬರು ಮಾತ್ರ ಯಾರೋ ಸ್ಟೂಡೆಂಟ್ಸ್ ಇರ್ತಾರೆ. ಅವ್ರ ಥಾಟ್ ಆಫ್ ಥಿಂಕಿಂಗೇ ಬೇರೆ ಥರ ಇರುತ್ತೆ. ಅವರು ರ್ಯಾಂಕಿಂಗ್ಗೋಸ್ಕರ ಓದಲ್ಲ, ಜಾಬ್ಗೋಸ್ಕರ ಓದಲ್ಲ. ಅವ್ರು ಓದೋ ಇಂಟೆನ್ಷನ್ನೇ ನಾಲೆಡ್ಜ್ ಆಗಿರುತ್ತೆ. ಎಲ್ಲನೂ ನಾಲೆಡ್ಜಾಗಿ ನೋಡ್ತಾರೆ. ಎವ್ರಿ ಡೇಸ್ ನೀವು ಲರ್ನಿಂಗ್ ಇರೋನು ಯಾವತ್ತು ಎಜುಕೇಷನ್ನ ಒಂಥರ ರ್ಯಾಂಕಿಂಗ್ ಸಿಸ್ಟಮ್ ನೋಡೋಲ್ಲ. ಇಟ್ಸ್ ಲೈಕ್ ಅದೊಂಥರ ಕ್ಯೂರಿಯಾಸಿಟಿ. ಯಾರಿಗೆ ಕ್ಯೂರಿಯಾಸಿಟಿ ಇರುತ್ತೋ ಅವ್ರು ದೊಡ್ಡವ್ರು ಹೋಗ್ತಾರೆ. ಆಮೇಲೆ ಕೆಲವೊಬ್ರು ಏನು ಹೇಳ್ತಾರೆ ಅಂದರೆ, ಇಂಟರ್ನೆಟ್ಟಲ್ಲಿ ಓದಿಲ್ದಿರೋ ದೊಡ್ಡ ಶ್ರೀಮಂತರಾಗ್ಬಿಟ್ಟವ್ರಂತ. ಓದಿಲ್ದಿರೋ ದೊಡ್ಡ ಶ್ರೀಮಂತ ಆಗಿದ್ದಾರಂತ ಯಾರೋ ಒಬ್ಬರು ತೋರಿಸ್ಬಿಡಿ ನೋಡೋದ. ಶ್ರೀಮಂತ ಇರ್ಬೋದಾರೆ, ಟಾಪ್ 1 ಲೆವೆಲ್ಗೆ ಯಾರೋ ಹೋಗಿದಾರಾ? ಯಾರೂ ಇಲ್ಲ. ಬಿಲ್ ಗೇಟ್ಸ್ ಓದಿಲ್ಲ ಅಂತಾರೆ, ಅವ್ರು ಓದಿರೋರೆ. ಅಂಬಾನಿ ಓದಿಲ್ಲ ಅಂತೀರಾ, ಆದರೆ ಅವ್ರ ಪ್ರಿವಿಲೇಜ್ ಹೆಂಗಿದೆ ಹೇಳಿ, ಅವ್ರ ಬ್ಯಾಕ್ಗ್ರೌಂಡ್ ಹೆಂಗಿದೆ, ಅವರೆಲ್ಲ ಓದಿದ್ರೆ ನಡೆಯುತ್ತೆ. ಸೊ ಎಜುಕೇಷನಲ್ಲಿ ಕಾಲೇಜ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಬ್ಬ ಸ್ಕಿಲ್ ಇದ್ರೆ ಅವ್ನು ಎಲ್ಲಿ ಬೇಕಾದ್ರೆ ಸರ್ವ್ ಆಗ್ಬೋದು. ಗುಡ್ ಸ್ಕಿಲ್ಗೆ ಎಲ್ಲರೂ ಪೇ ಮಾಡೋದು. ನಿಮ್ಮ ರ್ಯಾಂಕಿಗೋಸ್ಕರ ಯಾರು ಪೇ ಮಾಡಲ್ಲ, ನೀವು ಎಷ್ಟು ಗ್ರೇಡ್ ತಗೊಂಡ್ರೆ ಯಾರು ಪೇ ಮಾಡಲ್ಲ. ನೀವು ಸ್ಕಿಲ್ ಏನಿದೆಯಲ್ಲ ಅದನ್ನು ನೀವು ಗೇನ್ ಮಾಡಿದ್ರೆ ಮಾತ್ರ ನೀವು ಎಲ್ಲೋ ಸಕ್ಸಸ್ ಆಗೋದು. ನೀವು ಓದಿಲ್ದೆ ಟಾಪಲ್ಲಿ ಹೋಗಿರ್ತಾರೆ ಅಂತ ಹೇಳ್ತೀರಲ್ವಾ, ಮೇ ಬಿ ಅವ್ರಿಗೆ ಯಾರು ಮೆಂಟರ್ ಇರ್ಬೋದು.
ಆದರೆ ನಾವು ನೀವಾಗ ಆಗಕ್ಕಾಗಲ್ಲ. ನಮ್ಮ ನಾಲೆಡ್ಜ್ ಬೇಕಾಗಿ ಆಗಿರುತ್ತೆ, ಕಾಲೇಜ್ ಹೋಗ್ಲೇಬೇಕಾಗಿರುತ್ತೆ. ನೀವು ಫಸ್ಟ್ ಟೈಮ್ ಮತ್ತೆ ನಮಗೇನು ಗೊತ್ತೇ ಆಗಿರಲ್ಲ. ಹೆಂಗೆ ಹೇಳೋದು, ಈ ದೊಡ್ಡ ಗ್ರೌಂಡಲ್ಲಿ ಬಿಟ್ಬಿಟ್ಟು ಬೇಜಾರು ಜನ ಇರ್ತಾರೆ. ನಿಮ್ಗೇನಂತ ಅವ್ರು ಏನು ಮಾಡ್ತಾರೆ ಎಂತ ಮಾಡ್ತಾರೆ ಏನೋ ಗೊತ್ತೇ ಆಗಲ್ಲ. ನೀವು ದಿಢೀರಂತ ನಿಮ್ಗೆ ತಗೊಂಡೋಗಿ ಬಿಟ್ರೆ ನಿಮ್ಗೆ ಏನಂತ ಮಾಡೋಕ್ಕಾಗುತ್ತೆ ಹೇಳಿ? ಸ್ಟಕ್ ಆಗ್ಬಿಡ್ತೀವಿ. ಈ ಸಿಸ್ಟಮ್ ಹೆಂಗಂತಲೇ ಗೊತ್ತಾಗಲ್ಲ. ಯಾವುದನ್ನು ಮಾಡ್ಬೇಕಾದ್ರೆ ಮುಂಚೆ ಫಸ್ಟು ಅದು ಹೆಂಗೆ ಕೆಲಸ ಮಾಡ್ತಿದೆ ಅಂತ ತಿಳ್ಕೊಬೇಕು. ಅದಾದಮೇಲೆ ಅದ್ರ ಬಗ್ಗೆ ಒಂದು ಐಡಿಯಾ ಬರುತ್ತೆ. ವಿತೌಟ್ ಅನ್ ಐಡಿಯಾ ಯಾವುದು ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ನಾನು ತಗೊಂಡೋಗ್ತಿದ್ದೀನಿ ಮತ್ತೆ ಕತೆನ. ಏನು ಪಾಯಿಂಟ್ ಅಂದರೆ, ಇವಾಗ ಇಬ್ಬರು ಅವರೇನು, ಒಂದು ಎಕ್ಸಾಂಪಲ್ ಒಂದು ಕತೆ ಹೇಳ್ತೀನಿ. ಇವಾಗ ಇಬ್ಬರು ಯುವಕರವ್ರೆ, ಅವರು ಕಾಲೇಜ್ನ ಮುಗಿಸಿ, ಒಬ್ಬ ಕಾಲೇಜ್ ಓದಿರ್ತಾನೆ, ಒಬ್ಬ ಕಾಲೇಜ್ ಹೋಗಿರಲ್ಲ. ಇಬ್ಬರು ಸಮೋಸ ಅಂಗಡಿನ ಟೀ ಅಂಗಡಿನೂ ಹಾಕ್ತಾರೆ. ಒಬ್ಬ ಬಂದ್ಬಿಟ್ಟು ರಾಜು, ಒಬ್ಬ ಬಂದ್ಬಿಟ್ಟು ರವಿ. ಈ ರವಿ ಬಂದ್ಬಿಟ್ಟು ಓದಿರೋನು, ರಾಜು ಬಂದ್ಬಿಟ್ಟು ಓದಿರೋನು. ರಾಜು ಏನು ಮಾಡ್ತಾನೆ, ನಾರ್ಮಲ್ ಆಗಿ ಆಟೋ ಹಾಕ್ಕೊಂಡು ಮಾಡ್ತಿರ್ತಾನೆ ಬಜ್ಜಿ ಸಮೋಸಲ್ಲ. ಇವನು ರವಿ ಏನು ಮಾಡ್ತಾನೆ, ಇವನು ಫಸ್ಟ್ ಅನಲೈಸ್ ಮಾಡ್ತಾನೆ, ಈ ಮಾರ್ಕೆಟ್ ಯಾವ ಥರ ಇದೆ, ನಾವೆಲ್ಲ ಹಾಕಿದ್ರೆ ಒಳ್ಳೆ ಪ್ರಾಫಿಟ್ ನೋಡ್ಬೋದು, ಬಿಸ್ನೆಸ್ ಹೆಂಗೆ ಮಾಡ್ಬೋದು, ಪೀಪಲ್ ಹೆಂಗೆ ಅಟ್ರಾಕ್ಟ್ ಮಾಡ್ಬೋದು, ಹೆಂಗೆ ಸರ್ವ್ ಮಾಡ್ಬೋದು, ನೆಕ್ಸ್ಟ್ ಹೆಂಗೆ ಬ್ರಾಂಚಿಂಗ್ ಡೆವಲಪ್ ಮಾಡ್ಬೋದು, ಹೆಂಗೆ ಆ್ಯಡ್ ತೋರಿಸೋದು, ಹೆಂಗೆ ಅಟ್ರಾಕ್ಟ್ ಮಾಡೋದು, ಇವನಿಗೆ ಥರ ಬೇಜಾನ್ ಗೊತ್ತಿರುತ್ತೆ. ಈ ರಾಜುಗೆ ಹೆಂಗೆ ಗೊತ್ತಿರುತ್ತೆ ಅಂದರೆ, ಅವ್ನು ಡೇ ಟು ಡೇ ಅವ್ನು ಮನಿ ಅರ್ನ್ ಮಾಡಿದ್ರೆ ಸಾಕು, ಅಷ್ಟು ಮಾತ್ರ ಒಂದು ಟಾರ್ಗೆಟ್ ಆಗಿರುತ್ತೆ. ಅರೆ ಈ ರವಿ ಏನಿದ್ದಾನಲ್ಲ, ಅವ್ನ ಇನ್ಕಮ್ ಜಾಸ್ತಿ ಬಂದಾಗಲೂ ಅವ್ನು ಇನ್ವೆಸ್ಟ್ ಮಾಡ್ತಾನೆ, ಅವ್ನ ಬ್ರಾಂಚ್ನ ದೊಡ್ಡದಾಗಿ ಮಾಡ್ತಾನೆ, ಬಿಸ್ನೆಸ್ ಸ್ಕೇಲ್ ಮಾಡ್ತಾನೆ. ಸೊ ಇದೇ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಕಾಲೇಜು ಸ್ಕೂಲಲ್ಲ ಜಸ್ಟ್ ನಾಟ್ ಫಾರ್ ಎ ರ್ಯಾಂಕಿಂಗ್, ಇಟ್ಸ್ ಅಬೌಟ್ ಗೇನಿಂಗ್ ಅ ನಾಲೆಡ್ಜ್. ನಾಲೆಡ್ಜ್ ಬೇಕು ಅನ್ನೋ ಥರ ನೀವು ಸ್ಕೂಲು ಕಾಲೇಜ್ಗೆ ಹೋದರೆ ಮಾತ್ರ ನೀವು ದೊಡ್ಡ ಲೆವೆಲ್ಗೆ ಹೋಗೋಕ್ಕಾಗೋದು. ಜಸ್ಟ್ ಫಾರ್ ರ್ಯಾಂಕಿಂಗ್ ಹೋದರೆ ಅಷ್ಟು ಅದು ಹೆಂಗಿರುತ್ತೆ, ಕಾಪಿ ಪೇಸ್ಟ್ ಯಾರು ಬೇಕಾದ್ರೆ ಮಾಡೋದಲ್ವಾ. ವಿ ಶುಡ್ ಲರ್ನ್ ಸಮಥಿಂಗ್ ಟು ಇಂಪ್ರೂವ್ ಅವರ್ ಲೈಫ್. ಸೊ ಇಷ್ಟೇ ವಿಡಿಯೋ ನೋಡೋದ. ಅಂಟಿಲ್ ಯು ಸಿ ಯು, ಬಾಯ್. ಅಷ್ಟೇ.